ವಿಶೇಷವಾಗಿ ಪ್ರಸ್ತುತ ಒಂದು ರೀತಿ ಲೋಕಲ್ ಫೈಟ್ ಅಂದ್ರೆ ಗ್ರಾಮ ಪಂಚಾಯತಿ ಈಗಿರ್ತಕ್ಕಂಥ ಅಧ್ಯಕ್ಷರು ಮತ್ತೆ ಸದಸ್ಯರ ಅವಧಿ ಮುಗ್ದಿದೆ. ಇನ್ನು ಕೆಲವೇ ದಿನಗಳಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುನಾವಣೆ ಸಹ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದು ಗ್ರಾಮೀಣ ಮಟ್ಟದ ಒಂದ್ ರೀತಿ ಜಿದ್ದಾಜಿದ್ದಿಗಳಲ್ಲಿ ಎಲ್ಲ ಒಂದ್ ಕಡೆ ವೈಷಮ್ಯಗಳಿಗೂ ಸಹ ಜಾಸ್ತಿ ಆಗ್ತವೆ ಅನ್ನೋದಕ್ಕೆ ಈ ವರದಿನೇ ಸಾಕ್ಷಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದ್ ರೀತಿ ಸ್ವಕ್ಷೇತ್ರ ಬಡಲಂಕಲಿಗೆ ಬಂದಿದ್ದೀನಿ. ಈ ಬಡಲಂಕಲಿಗಿಲಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದು ಚಾಪ್ಗಾವ್ ಅಂತಕ್ಕಂಥವ್ರು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದ್ ರೀತಿ ಬೆಂಬಲಿಗರು. ಬಹುಶಃ ಅವರ ಬೆಂಬಲದಿಂದ ಸಾಕಷ್ಟು ಒಂದ್ ರೀತಿ ಕೆಲಸಗಳನ್ನೆಲ್ಲ ಗ್ರಾಮ ಪಂಚಾಯತಿಗೆಲ್ಲ ತಗೊಬಂದಿದ್ರು. ಇದ್ರ ಜೊತೆಗೆ ಸಾಕಷ್ಟು ಒಂದ್ ರೀತಿ ಹಲವಾರು ಕ್ರಾಂತಿಕಾರಕ ಕೆಲಸಗಳಾಗಿದ್ವು. ಬಹುಶಃ ಅವರ ಸಿದ್ದು ಚಾಪ್ಗಾವ್ ಸಹ ಅವರ ಒಂದ್ ರೀತಿ ರಾಜಕೀಯ ವಿರೋಧಿಗಳು ಅಥವಾ ಕಿಡಿಗೇಡಿಗಳು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ ರೀತಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳಿದ್ರಂತೆ. ಹಂಗೆ ಪಾಪ ಅವರು ಸಿದ್ದು ಚಾಪ್ಗಾವ್ ಅವರು ಬೆಳೆದಿರ್ತಕ್ಕಂತ ಹೊಲಗಳಲ್ಲಿ ವಿಶೇಷವಾಗಿ ಅವ್ರ ತಂದೆ ಮತ್ತೆ ಅವ್ರ ತಮ್ಮ ಇದಾರೆ. ಈಗ ಅವ್ರ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೇ ನಾಶ ಮಾಡೋಗ್ಬಿಟ್ಟವ್ರೆ. ಜೊತೆಗೆ ಆ ಪೈಪ್ ಲೈನ್ಗಳು ಇರ್ಬೋದು, ಹನಿ ನೀರಾವರಿ ಇರ್ಬೋದು, ಆ ಮೋಟ್ರ್ ಇರ್ಬೋದು, ಮತ್ತೆ ಸಾಕಷ್ಟು ಎಲ್ಲ ಕಡ್ದು ಒಂದ್ ರೀತಿ ಯಾವ ರೀತಿ ವಿಕೃತ ಮೆರೆದಿದ್ದಾರೆ ಅಂದ್ರೆ ವಿಶೇಷವಾಗಿ ಮಾನವೀಯತೆನೆ ಮರ್ತೋಯ್ತೇನೋ ಅನ್ನೋ ರೀತಿ ಇದ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ತುಂಬಾ ದುರ್ದೈವದ ಸಂಗತಿ. ಹಾಗಾಗಿ ಪೊಲೀಸ್ ಇಲಾಖೆಯವರು ಇವನ್ನ ತನಿಖೆ ನಡೆಸಿ ಅದೇನು FIR ಮಾಡ್ಕೊಂಡವರೆಲ್ಲ ಗೊತ್ತಿಲ್ಲ. ಹಿರೇಬಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಇದು. ಹಾಗಾಗಿ ಬನ್ನಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಸುಮಾರು ಒಂದು 4 ರಿಂದ 5 ಲಕ್ಷ ವೆಚ್ಚದಷ್ಟು ಇದು ಲಾಸ್ ಆಗಿದೆ. ಈಗ ಮೋಟ್ರ್ ಎಲ್ಲ ಕಿತ್ಕೊಂಡು ಹೋಗವ್ರೆ. ಮತ್ತೆ ವಿಶೇಷವಾಗಿ ಎಲ್ಲಂದ್ರಲ್ಲೇ ಪೈಪು ವಿಕೃತವಾಗಿ ಒಡೆದೋಗಿದ್ದಾರೆ. ಮತ್ತೆ ಹನಿ ನೀರಾವರಿ ಏನೋ ಒಂದು ಮಾನವೀಯತೆ ಅಲ್ಲಂಗೆ ಎಲ್ಲಂದ್ರಲ್ಲೇ ಕುಡ್ಗಲಲ್ಲಿ ಕೊಯ್ದಾಕ್ಬಿಟ್ಟು ಹೋಗವ್ರೆ. ಮೆಣಸಿನ ಗಿಡನೂ ಸಹ ನೋಡಿ ಇವನ್ನೆಲ್ಲ ಎಲ್ಲಂದ್ರಲ್ಲೇ ಈ ತುದಿನೇ ಮುರಿದಾಕ್ಬಿಟ್ಟು ಹೋಗವ್ರೆ. ಹಾಗಾಗಿ ವಿಶೇಷವಾಗಿ ತುಂಬಾ ನೋವಿನ ಸಂಗತಿ. ವೈಷಮ್ಯಕ್ಕಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗ ಅಂಕಲಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು ಚಾಪಗಾವಿ ಹೊಲವನ್ನೇ ನಾಶ ಮಾಡಿದ ಕಿಡಿಗೇಡಿಗಳು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಡಲಗ ಅಂಕಲಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು ಚಾಪಗಾವಿ ಅವರು ವೈಜ್ಞಾನಿಕವಾಗಿ ಬೆಳೆದ ಹಸಿಮೆಣಸಿನಕಾಯಿ ಬೆಳೆಯನ್ನು ನಾಟಿ ಮಾಡಿದ ಹಸಿಮೆಣಸಿನಕಾಯಿ ಸಸಿಗಳನ್ನು ಪೈಪ್ಲೈನ್ಗಳು, ಮಲ್ಚಿಂಗ್ ಪೇಪರ್, ಹನಿ ನೀರಾವರಿ ಪೈಪ್ಗಳು ಹಾಗೂ ಬೋರ್ವೆಲ್ ಮೋಟಾರ್ ಅನ್ನು ಸಂಪೂರ್ಣವಾಗಿ ನಾಶಪಡಿಸಿ ಹೊಲಕ್ಕೆ ನೀರು ಕೊಡುತ್ತಿದ್ದ ಬೋರ್ವೆಲ್ ಅನ್ನು ಕಳೆದ ಗುರುವಾರ ತಡರಾತ್ರಿ ನಾಶಪಡಿಸಿದ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತರೂ ಆಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದು ಚಾಪ್ಗಾವಿ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೆಲಸಗಳನ್ನು ತಂದು ಗ್ರಾಮದಲ್ಲಿ ಸೈ ಎನಿಸಿಕೊಂಡಿದ್ದರು. ಇದರ ಜೊತೆಗೆ ದಿನೇ ದಿನೇ ಜನಪ್ರಿಯತೆ ಕಂಡಿದ್ದರು. ಇದನ್ನು ಸಹಿಸದೆ ಯಾರೋ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ ಎಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ವರದಿ ತಯಾರಿಸಿ ಹಿರೇಬಾಗೇವಾಡಿ CPI ಸುಂದರೇಶ್ ಹೊಳೆನ್ನವರ್ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಎಲ್ಲ ತಮ್ಮ ಕಡೆ ರೀ. ಈಗ ಬಡಲಂಕಲಿಗೆ ಬಂದಿದ್ದೆ. ಹಾಂ ರೀ. ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದು ಚಾಪ್ಗಾವ್ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಂ ರೀ. ಅಲ್ಲಿ ಯಾರೋ ರಾಜಕೀಯ ವೈಷಮ್ಯಕ್ಕೋ ಏನಕ್ಕೋ ಕಿಡಿಗೇಡಿಗಳೇನು ಗೊತ್ತಿಲ್ಲ, ಸುಮಾರು 1 ಎಕರೆ ಜಮೀನಷ್ಟಲ್ಲಿ ಬೆಳೆದಿರ್ತಕ್ಕಂಥ ಒಂದು ಮೆಷಿನ್ ಪೈರ್ನೆಲ್ಲ ನಾಶ ಮಾಡೋಗವ್ರೆ. ಆಮೇಲೆ ಈ ಹನಿ ನೀರಾವರಿದೆಲ್ಲ ಪೈಪು ಅಲ್ಲಲ್ಲಿಗೆ ತುಂಡಾಗಿ ಕಟ್ ಮಾಡೋಗವ್ರೆ. ಮತ್ತೆ ಅಲ್ಲಿ ಮೋಟ್ರ್ ಐತಲ್ಲ, ಮೋಟ್ರನ್ನು ಸಹ ಎಲ್ಲ ಕಡ್ದು ಎಲ್ಲ ಒಳಗಡೆ ಬಿಟ್ಟೋಗವ್ರೆ. ಹಿಂಗೆ ಅಪಾರ ಪ್ರಮಾಣದ ಹಾನಿ ಮಾಡೋಗಿದ್ದಾರೆ. ಇದೊಂಥರ ಯಾಕಪ್ಪ ಅಂದ್ರೆ ರಾಜಕೀಯ ವೈಷಮ್ಯಕ್ಕೆ ವಿಕೃತಿ ಮೆರೆದಿದ್ದಾರೆ. ಹಾಂ ರೀ. ಹಾಗಾಗಿ ಅವರೆಲ್ಲ ನಿಮ್ಗೆ ಅರ್ಜಿ ಕೊಟ್ಟಿದ್ದಾರಂತೆ, ನಿಮ್ಮ ಪೊಲಿಟಿಷಿಯನ್ಗೆ ನಿಮ್ ಗಮನಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ತಮಗೆ. ಇಲ್ಲ ಬಂದು ಅವನ್ನೆಲ್ಲ ಮಾಜರ್ ಮಾಡ್ಕೊಂಡು ಬಂದೇವ್ರಿ. ಹಾಂ ರೀ. ಅದನ್ನು ಟವರ್ ಡಂಪ್ ಹಾಕೊಂಡು ಲೊಕೇಶನ್ ತೆಗಿತಾ ಇದ್ದಾವೆ ಯಾರು ಅಲ್ಲಿ ಬಂದಿದ್ರು ಅನ್ನೋದು. ಅದು ಇವ್ರು ಯಾರ ಮೇಲೆ ಸಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಅದು ಏನಂತ ಟವರ್ ಡಂಪ್ ಹಾಕಿ ನೋಡ್ಬೇಕು. ಈಗ ಮೊಬೈಲ್ ಯಾವ್ದಾದ್ರು ಒಬ್ಬ ಅನ್ನ ಕೂಡ ರೈತಂಗೆ, ವಿಶೇಷವಾಗಿ ಅವ್ರು ರಾಜಕೀಯ ಬಿಟ್ಬಿಡಿ, ಅನ್ನ ಕೂಡ ರೈತರಿಗೆ ಈ ರೀತಿ ವಿಕೃತಿ ಮೆರೆದು ಬಿಟ್ರೆ ಯಾವ ರೀತಿ ಸರ್ ಒಬ್ಬ ರೈತ ಬದುಕೋದು ಅಂತ. ಇಲ್ಲ ಅವನು ರೈತ ಮಾಡಿದವ್ರಿ. ಹೌದಾ?
ಹೌದು ಮತ್ತೆ ಅವನು ನನ್ನ ಮಗ ಮಾಡಿದ ಅನ್ಯಾಯ ಅಲ್ಲ ಅದು ತಪ್ಪು. ಹಾ 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 ಹಂಗಾರೆ ಯಾರೋ ಇನ್ನೊಬ್ಬ ಅಕ್ಕಪಕ್ಕದವರೇ ಮಾಡಿದ್ದಾರೆ ಅಂತೀರಾ? ವೈಷಮ್ಯ ಏನೋ ಅಚ್ಚಿಕಟ ಅಂತಾರಲ್ಲ ನಮ್ಮ ಹಳ್ಳಿ ಕಡೆ, ಹಾ ನೋಡಕ್ ಆಗದಂತಲೇ ಇಂಥ ಹಲ್ಕಟ್ಗಿರಿ ಮಾಡಿದಾರ, ಯಾರು ಮಾಡೋಲ್ಲ ಹಂಗ. ಈಗ ಹೆಂಗ್ ಮಾಡ್ತೀರಾ ಸರ್ ಇದನ್ನ? ಏನ್ ಶೀಘ್ರದಲ್ಲೇ ಬಂಧಿಸ್ತೀರೋ ಅಥವಾ ಹೆಂಗೆ? ಇಲ್ಲ ಅದನ್ನು ಮೊದಲು ಕಂಡು ಹಿಡ್ಬೇಕಲ್ಲ, ಯಾರನ್ನೊಂದು ಗೊತ್ತಾಗ್ತಾ ಇಲ್ಲ, ಇವ್ರು ಯಾರೂ ಇರುದಿಲ್ಲ ಅಲ್ಲಿ. ಹಾ ಯಾರ ಮೇಲೂ ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟವರ್ ಡಂಪ್ ಹಾಕಿ ಹಾ ರೀ. ಅದು ನೋಡೋ ನಂಬರ್ ಸಿಕ್ತಂದ್ರೆ ಹಿಡಿತಾವ ಅವ್ರಿಗೆ. ಅಲ್ಲ ಎಷ್ಟು ದಿನ ಆಗ್ಬೋದು ಸರ್ ಈ ರೀತಿ? ಯಾಕಪ್ಪ ಅಂತಂದ್ರೆ ಪಾಪ ಈ ರೀತಿ ಇದಾಗ್ಬಿಟ್ರೆ ಹೆಂಗೆ? ಆದಷ್ಟು ಬೇಗ ಇದು ಬರ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಇಲ್ಲ ಮಾಡ್ತೇವೆ ರೇ ಬ್ರದರ್, ನೀವಿದ್ರೆ ಮುಗಿಯುತ್ತೆ ಮತ್ತೇನದ. ದಯವಿಟ್ಟು ನೋಡಿ ಪ್ಲೀಸ್ ಸರ್, ಒಬ್ಬ ರೈತಂಗೆ ಅನ್ಯಾಯ ಆಗಿದ್ದಕ್ಕೆ ನಾನು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲ ಟವರ್ ಡಂಪ್ ಹಾಕಿ ಮಾಡ್ತೇವೆ. ಎಸ್ ಸರ್ ಇದು ನೀನು ಹೇಳಿ ವಿಠಲ್ ಅಂತ ಬಂದಿದ್ರು, ಹಾ ರೀ, ಅವ್ರ ಫ್ರೆಂಡ್, ಅವ್ರಿಗೆ ಹೇಳಿ ಕಳಿಸಿದ್ದೆ. ಅಲ್ಲ ನಿಮ್ ಬೀಟ್ ಪೊಲೀಸ್ ಏನ್ ಮಾಡ್ತಾವ್ರ ಸರ್? ಸ್ವಲ್ಪ ಈ ಕಡೆ ಟೈಟ್ ಮಾಡಿ ಸರ್, ಈ ಕಡೆ ಅಂಕಲಿಗಿಲೆ. ಇಲ್ಲ ಬಂದಾನ ಈಗ, ಅಲ್ಲೇ ಬಂದಾನ ಈಗ. ಅವ್ಗೆ ಹೇಳ್ತಾನೆ ಅಲ್ಲಿ ಹೋಗಿ ಇದನ್ನ ಮಾಡಂತೇಳಿ. ಹಾ ಸರ್, ಜಂಬಗಿ ಅಂತ ಬಂದನ್ರಿ. ನೋಡಿ ಸರ್ ದಯವಿಟ್ಟು, ಯಾಕಪ್ಪ ಅಂದ್ರೆ ತಾವು ಒಳ್ಳೆ ಅಧಿಕಾರಿಗಳು, ತಮ್ಮ ಬಗ್ಗೆ ಹೆಮ್ಮೆ ಇದೆ. ದಯವಿಟ್ಟು ಇದನ್ನ ಮಾತ್ರ ಹೊರತರ್ಗ ಇದನ್ನ ಭೇದಿಸ್ಲೇಬೇಕು ಸರ್ ಪ್ರಕರಣನ. ಸರಿ ಮಾಡುವ ಬಸವರಾಜ್ ಅವರ, ಅದನ್ನ ಈಗ ಅದನ್ನ ಪ್ರೊಸೆಸ್ ಮಾಡ್ತೇವೆ. ಎಸ್ ಸರ್. ಓಕೆ, ಊಟ ಮಾಡಿದ್ರಿಲ್ಲ? ಹೆಸರು ಇರಪ್ಪ ಚಪ್ಪ ಅಂತ ಹೇಳ್ರಿ. ಹೇಳಿ ಸರ್, ವಿಶೇಷವಾಗಿ ಏನಿದು ಒಂದ್ ರೀತಿ ರಾಜಕೀಯ ವೈಷಮ್ಯಕ್ಕೆ ಈ ರೀತಿ ಇದಾಯ್ತು ಏನು? ಪಾಪ ಎಲ್ಲ ಕಿಡಿಗೇಡಿಗಳನ್ನ ಮಾಡಿದಾರ, ಏನೋ ಇಂತ ಉಚಿತ ಕೆಲಸ ಮಾಡಿದಾರೆ. ಗುರುವಾರ ಸರ್ ರಾತ್ರಿ ಅಥವಾ ಶುಕ್ರವಾರ ಮುಂಜಾನೆ ಬೆಳಿಗ್ಗೆ ಬಂದು ನಮ್ಮ ಬೋರಿಂದ ಎಲ್ಲ ಪೈಪ್ ಕಟ್ ಮಾಡಿ ಕೆಳಗೆ ಬಿಟ್ಟಿದ್ದಾರೆ. ಮತ್ತೆ ಡ್ರಿಪ್ ಪೈಪ್ ಎಲ್ಲ ಕೊದ್ದಾರೆ, ಪೈಪ್ ಎಲ್ಲ ಹೊರದಾಕಿದ್ದಾರೆ. ಬೋರ್ ಪಿಟ್ಕಿಡಿರುವ ಆಟೋ ಮತ್ತು ಸ್ಟಾರ್ಟರ್ ಅನ್ನು ತಗೊಂಡ್ ಹೋಗಿದ್ದಾರೆ. ಕೇಬಲ್ ಕಟ್ತಿದ್ದಾರೆ. ಮತ್ ಮೇಲೈನ್ ಇರ್ತಲ್ಲ ಮೂರಳಿ ಲೈನ್, ಅದು ಕಟ್ ಮಾಡಿದ್ದಾರೆ. ಮತ್ ಮೆಷಿನ್ ಗಳೆಲ್ಲ ಅರ್ಧ ಕಚ್ಚಿ ಕೊಡಗೋಲೆ ಕಟ್ ಮಾಡಿದ್ದಾರೆ. ಹೌದಾ? ಈ ರೀತಿ ಎಂದಾರು ಆಗಿತ್ತಾ? ಈ ರೀತಿ ಎಂದೂ ಆಗಿಲ್ಲ ನಮ್ಗೆ, ಇದೇ ಫಸ್ಟ್ ಟೈಮ್ ಆಗಿದ್ದು. ಅಲ್ಲಿ ನಿಮ್ಮೂರಲ್ಲಿ ಎಂದಾರು ಆಗಿತ್ತಾ? ನಮ್ಮೂರಲ್ಲಿ ಎಂದೂ ಆಗಿಲ್ಲ. ಯಾಕೆ ಗಿಡಗಳ್ನು ಕಡ್ದೋಗವ್ರೆ ಅಂದ್ರೆ? ಇಲ್ಲ, ಅವ್ರ ಜನಕ್ಕೆ ಅವ್ರು ಏನ್ ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾಕೆ ಈ ರೀತಿ? ಏನಾರು ನೀವ್ ಯಾರಿಗಾದ್ರು? ನಾವ್ ಯಾರು ದೋಷ ಮಾಡಿಲ್ಲ, ಯಾರಿಗೂ ನಾವ್ ಏನು ಅನ್ನಕ್ ಹೋಗಂಗಿಲ್ಲ ಸರ್. ಅವ್ರಿಗೆ ಏನ್ ಆಮೇಲೆ ನಮ್ಮ ನೋಡಿ ಅವ್ರಿಗೇನ ಏನ್ ಹೇಳದ್ ಬಿಡ್ರಿ ಅವ್ರಿಗೆ. ಈಗ ಪೊಲೀಸ್ ಅವ್ರು ಬಂದೋಗಿದ್ದಾರೆ, ಪೊಲೀಸರು ಬೇಡ ಹೋಗಿದಾರಲ್ಲ. ಪ್ರಕರಣ ಇನ್ನ ದಾಖಲಾಗಿಲ್ಲ? ಪ್ರಕರಣ ದಾಖಲೆ ಮಾಡಿದವ್ರಿ, ಸ್ಪಾಟ್ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ತನಿಖೆ ಆಗ್ಬೇಕು ಸರ್. ತಪ್ಪು ಮಾಡಿದವರಿಗೆ ಸೂಕ್ತವಾದ ಶಿಕ್ಷೆ, ಕಠಿಣವಾದ ಕ್ರಮ ತಗೋಬೇಕು ಅವ್ರಿಗೆ. ನಮ್ಮ ಹೆಸರು ಅನ್ನಪ್ಪ ಸಿದ್ದಪ್ಪ ಚಾಪ. ಹೇಳಿ ಅಂಕಲ್, ಇದೇನ್ ಸಮಸ್ಯೆ? ಇದು ಏನ್ ನಮಗೂ ತಿಳಿಯತ್ರಿ. ಏನ್ ಮಾಡಿದಾರೆ? ಏನ್ ಈ ಮೋಟರ್ ಕಡ್ದಾರ, ಈ ಪಾಪ್ಲೈನ್ ಎಲ್ಲ ಹೊರದಾರ, ಮತ್ ಈ ಮಿಷನ್ ಎಲ್ಲ ಕಡ್ದಾರ. ಹೌದಾ? ಯಾವಾಗ ಆಗಿದ್ದು ಇದು? ಬಿಸ್ತಾರ ಚೇಂಜ್ ಆಗೈತಿ ನೋಡ್ರಿ, 10 ಗಂಟೆ. ಹೌದಾ? ಯಾಕೆ ಹಿಂಗೆ ಫಸ್ಟ್ ಟೈಮ್ ಆಗಿದ್ದ ಈ ರೀತಿ ಎಂದಾರು? ಯಾವಾಗ ಆಗಿಲ್ಲ, ಹಿಂಗ ಇದ ಸಲ ಆಗಿತ್ತು. ಅಲ್ಲ, ನಿಮ್ ಮಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಾದ್ರು ರಾಜಕೀಯ ವೈಷಮ್ಯಕ್ಕೆ ಇದ್ ಮಾಡಿದ್ರು? ಅದೇನಿಲ್ರಿ, ಯಾರು ಏನು ಊರಾಕ್ ಹಾಕಲ್ರಿ. ಹೌದಾ? ಮತ್ತೆ ಯಾರು ಹೊರಗಿನವ್ರು ಮಾಡಿದಾರೆ ಅಂತನಾ? ಹೊರಗಿನಾರ ಇಲ್ಲಿ ಯಾಕೆ ಬಂದಾರಿ, ಊರನವ್ರು ಮಾಡಿದಾರು, ಇವರ ಒಂದು ಗೊತ್ತಾಗತ್ತ. ಹೌದಾ? ಯಾರೋ ಸುತ್ತಮುತ್ತ ಈ ಇನ್ಸಿಡೆಂಟ್ ಆಗಿತ್ತು ಯಾವಾಗಾರು? ಒಟ್ಟ ಯಾವಾಗೂ ಆಗಿಲ್ರಿ. ಹೌದಾ? ಎಷ್ಟು ಲಾಸ್ ಆಗಿದೆ? 1 ಲಕ್ಷದ ಮ್ಯಾಲ ಆಗಿರ್ಬೇಕು. ಹೌದಾ? ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ನ್ಯಾಯ ಬೇಕು ನಿಮ್ಗೆ. ಸಿಗ್ಬೇಕ್ರಲ್ಲ ಅವ್ರ. ಹೌದಾ? ಓಕೆ, ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ನೋಡಿ ವಿಶೇಷವಾಗಿ ನಿಮ್ಮ ಬೆಂಬಲಿಗ ಒಂದ್ ರೀತಿ ಸಿದ್ದು ಚಾಪು ಅಂತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿಮ್ಗೆ ತುಂಬಾ ಅತ್ಯಾಪ್ತರು, ಚಂದ್ರಾರೆಡ್ಡಿ ಅವರಿಗೆ ಅತ್ಯಾಪ್ತರು. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬೇರೆ ಹತ್ರ ಬರ್ತೈತಿ, ಇಂತಹ ಸಂದರ್ಭದಲ್ಲಿ ಈ ರೀತಿ ವಿಕೃತಿ ಮಾಡಿದ್ದಾರೆ. ಎಲ್ಲಂದ್ರಲ್ಲೇ ಪೈಪ್ಗಳು ಕಟ್ಟಾಕಿರ್ತಕ್ಕಂಥದ್ದು, ಪೈಪ್ಗಳನ್ನ ಕೊಯ್ದಾಕಿರ್ತಕ್ಕಂಥದ್ದು, ಏನು ಮೆಣಸಿನ ಗಿಡ ಬೆಳೆದಿರ್ತಕ್ಕಂಥದ್ದನ್ನ ಕಟ್ ಮಾಡಿ ಹೋಗಿರ್ತಕ್ಕಂಥದ್ದು, ಈ ರೀತಿ ಇದ್ ಮಾಡಿದ್ದಾರೆ. ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಆಯ್ತಾ? ಹಾಗಾಗಿ ದಯವಿಟ್ಟು ಈ ಒಂದು ರೈತರ ರಕ್ಷಣೆಗೆ ಬರಬೇಕು, ಮತ್ತೆ ವಿಶೇಷವಾಗಿ ಆ ರೈತರಿಗೆ ಸೂಕ್ತ ಒಂದು ಪರಿಹಾರ ಸಹ ಒಂದ್ ರೀತಿ ದೊರಕಿಸ್ಬೇಕು. ಜೊತೆಗೆ ಯಾರು ಮಾಡಿದಾರೋ ಅವ್ರಿಗೆ ಪೊಲೀಸ್ ಅವರು, ಹಿರೇಮಗೌಡಿ ಪೊಲೀಸ್ ಅವರು ತನಿಖೆ ಮಾಡಿ ದಯವಿಟ್ಟು ಅವ್ರಿಗೆ ಸೂಕ್ತ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ಒಟ್ಟಾರೆ ಆದಷ್ಟು ಬೇಗ ಈ ಪ್ರಕರಣ ಸತ್ಯಾಸತ್ಯತೆಗೆ ಬೆಳಕಿಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಅಂಕಲ್ಗಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.